ರಣರಣ ರಕ್ತಚಂದ್ರಗ್ರಹಣ ಇದು ಘಟಿಸೋದಕ್ಕೆ ಅಥವಾ ಚಂದ್ರಗ್ರಹಣ ಇದೇ ಭಾನುವಾರ ಸಂಭವಿಸ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರಜ್ಞರು ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ನಗರದ ಬಹುತೇಕ ಎಲ್ಲ ದೇವಾಲಯಗಳ ವೇಳಾಪಟ್ಟಿಯನ್ನು ಕೂಡ ಗ್ರಹಣದ ದಿನ ಚೇಂಜ್ ಮಾಡಲಾಗಿದೆ. ಭಕ್ತರ ದರ್ಶನ ಸಂಜೆ 4 ಗಂಟೆಗೆ ಮೊಟಕು ಮಾಡಲಾಗುತ್ತೆ. ಅಂದರೆ ಭಾನುವಾರ ಪ್ರಮುಖ ದೇವಾಲಯಗಳ ದರ್ಶನಗಳ ವೇಳಾಪಟ್ಟಿ ಹೇಗಿದೆ? ಹಾಗಾದರೆ ಗ್ರಹಣದ ದಿನ ಯಾವ್ಯಾವ ವೇಳೆಗೆ ಹೋದರೆ ದೇವರ ದರ್ಶನ ಸಿಗುತ್ತೆ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗ್ರಹಣದ ದಿನ ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ, ಗ್ರಹಣದ ಮೋಕ್ಷ ಕಾಲ ಮುಗಿದ ನಂತರ ದೇವರ ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಪ್ರತೀತಿ ಜನರಲ್ಲಿದೆ. ಆ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಕೂಡ ಬಹುತೇಕ ಕ್ಲೋಸ್ ಮಾಡಲಾಗುತ್ತೆ. ಹಾಗಾದರೆ ಇಲ್ಲಿಯವರೆಗೂ ಯಾವ್ಯಾವ ದೇವಸ್ಥಾನಗಳು ಓಪನ್